ಒಳಗಿನ ಕದನ ಭಾರಿ ಕುತೂಹಲವನ್ನ ಕೆರಳಿಸಿದೆ. ನಿನ್ನೆಯಷ್ಟೇ ಸಚಿವ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಅನ್ನು ಹಾಕಿದ್ರು. ಇವತ್ತು ರಾಯರೆಡ್ಡಿ ಫುಲ್ ಟರ್ಮ್ ಸಿಎಂ ಗೇಮ್ ಚಾಲು ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಕಾಂಗ್ರೆಸ್ ಮತ್ತೆ ಡಿಸ್ಟರ್ಬ್ ಆಗಿದ್ದು ಸಿಎಂ ಆಪ್ತರ ಸಮರ್ಥನೆಗೆ ಈಗ ಹಿಡಿದಿದ್ದಾರೆ. ಸಿಎಂ ರನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ, ಡಿಸಿಎಂ ಜಾರಿಕೊಳ್ತಾ ಇದ್ದಾರೆ. ಈ ಮೂಲಕ ರಾಜಕೀಯ ಶಾಂತಿ ಕ್ರಾಂತಿ, ರಾಜಕೀಯ ಅಸಲಿ ಸ್ಟೋರಿ ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಸದ್ಯ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ಕಾಂಗ್ರೆಸ್ ಡಿಸ್ಟರ್ಬ್ ಆಯ್ತಾ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ. ರಾಜಣ್ಣ ಕ್ಲಿಯರ್ ಆಗಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ತೇಪೆ ಹಚ್ಚೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ. ಈ ನಡುವೆಯೇ ಶಾಸಕ ಬಸವರಾಜ ರಾಯರೆಡ್ಡಿ ಹೊಸ ಬಾಂಬನ್ನು ಸಿಡಿಸಿದ್ದು, ರಾಜಣ್ಣ ಹೇಳಿಕೆಯನ್ನು ತಳ್ಳಿ ಹಾಕಿದ್ದು, ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಯಾವ ಕ್ರಾಂತಿನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿಯೇ ಪೂರ್ಣಾವಧಿಯನ್ನು ಪೂರ್ಣಗೊಳಿಸ್ತಾರೆ ಅಂತ ಕೂಡ ರಾಯರೆಡ್ಡಿ ಹೇಳ್ತಾ ಇದ್ದಾರೆ. ಅವರನ್ನು ಬಿಟ್ಟರೆ ಇನ್ಯಾರು ಇದ್ದಾರೆ ಹೇಳಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಆಯ್ಕೆ ಮಾಡೋದು ನಾವೇ ಎಂದು ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ಅದರಲ್ಲೂ ನೋಡ್ತಾ ಇರಿ, ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ ಎನ್ನುವ ಮೂಲಕ ಡಿಕೆಶಿ ಪವರ್ ಸೆಂಟರ್ಗೆ ಈಗ ಚೆಕ್ಮೇಟ್ ಅನ್ನು ಇಡುವ ಸುಳಿವನ್ನು ಕೊಟ್ಟಿದ್ದಾರೆ. ಆಪ್ತನಿಂದ ಕ್ರಾಂತಿ ಏಟಿನಿಂದ ಸಿಎಂಗೆ ಮತ್ತೆ ಫಜೀತಿ ತಂದೊದಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದನ್ನು ಸಮರ್ಥಿಸಿಕೊಳ್ಳುವ ನೆಪದಲ್ಲಿ ಮಾಧ್ಯಮಗಳತ್ತ ಸಿಎಂ ಬೊಟ್ಟು ಮಾಡ್ತಾ ಇದ್ದಾರೆ. ರಾಜಣ್ಣ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ, ಇಂತಹದೇ ಬದಲಾವಣೆ ಆಗುತ್ತೆ ಅಂತ ಹೇಳಿಲ್ಲ. ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಅದನ್ನು ನೀವು ಹೇಗೆ ಬೇಕೋ ಹಾಗೆ ಬರೆದುಕೊಂಡು ಹೋಗ್ತಿದ್ದೀರಿ, ಹೇಗೆ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂತ ಕೂಡ ಹೇಳಿದ್ದಾರೆ ಸಿಎಂ. ಆದರೂ ಡಿಸಿಎಂ ಡಿಕೆಶಿ ಜಾರಿಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದ್ದು ಈ ಬಗ್ಗೆ ನನಗೆ ಗೊತ್ತಿಲ್ಲ, ರಾಜಣ್ಣನ ಹತ್ತಿರವೇ ಮಾತನಾಡಿ ಅಂತ ಹೇಳ್ತಿದ್ದಾರೆ. ನೀವೇ ಅವರನ್ನು ಕೇಳಿ ಅಂದರು. ಇನ್ನೈತ ಗೃಹ ಸಚಿವ ಪರಂ ಕೂಡ ಮಾತನಾಡಿದ್ದಾರೆ. ರಾಜಣ್ಣಗೆ ಮಾತ್ರ ಈ ಬಗ್ಗೆ ಮಾಹಿತಿ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಹೀಗೆಲ್ಲ ಮಾತನಾಡೋದಕ್ಕೆ ಆಗಲ್ಲ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕರು ಸಚಿವರ ಶಾಂತಿ ಕ್ರಾಂತಿಯ ಹೇಳಿಕೆಗಳ ನಡುವೆಯೇ ಈಗ ಜೂನ್ 30ರಂದು ರಾಜ್ಯಕ್ಕೆ ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನ ದಿನೇ ದಿನೇ ವೆರೈಟಿ ಗೇಮ್ಗೆ ವೇದಿಕೆ ಆಗ್ತಾ ಇದೆ. ಯಾರ ಚದುರಂಗ ಆಟದಲ್ಲಿ ಯಾರು ಮಕಾಡೆ ಮಲಗ್ತಾರೆ ಗೊತ್ತಿಲ್ಲ ಅನ್ನೋದು ಈಗ ಸದ್ಯ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ನಾವು ಈ ವರ್ಷದ ಅಂತ್ಯದವರೆಗೂ ಕೂಡ ವೇಟ್ ಅಂಡ್ ಸಿ ಅನ್ನುವಂಥ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಬೇಕಾಗತ್ತೆ. ಇಂಟರ್ನಲ್ ಬಿಕ್ರಿಂಗ್ ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಡಿಸರ್ವ್ ಟು ಬಿ ಇಗ್ನೋರ್ಡ್. ವೇರ್ ಇಸ್ ದಿ ಇಂಟರ್ನಲ್ ಬಿಕ್ರಿಂಗ್? ಒಂದು ಒಳ್ಳೆ ಸರ್ಕಾರ 3 ವರ್ಷ ಕೊಡಬೇಕು. ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗಬೇಕು ಅಂತ ನಾನು ಸಲಹೆಯನ್ನು ಕೊಡ್ತೇನೆ, ಹೇಳ್ತೇನೆ. ಒಳ್ಳೆ ಸರ್ಕಾರ ಮಾಡಬೇಕು ಅಂತ ಹೇಳಿ ಅದೆಲ್ಲ ಕ್ರಿಯೇಟ್, ಅದು ಅವ್ರ ಹ್ಯಾಪಿನೆಸ್ಗಾಗಿ. ಒಬ್ಬೊಬ್ಬರಿಗೆ ಮೆಂಟಲ್ ಹ್ಯಾಪಿನೆಸ್ ಬೇಕಾಗಿರುತ್ತೆ. ಫೋನ್ ಹಿಂಗೆ ಆಗಿಬಿಡ್ಬೇಕು. ನಾನೇನು ಕಮ್ಮಿ ಇದ್ದೇನೇನ್ರಿ? ನಾನೇನು ಕಮ್ಮಿ ಇದ್ದೇನಾ? ಈಗ ನಮ್ಮಷ್ಟೇ ನಾವೇ ಮಾಡ್ಕೊಳ್ಳೋದು. ಈಗ ಅವ್ರು ಎಷ್ಟು ಸಲ ಎಲೆಕ್ಟ್ ಆಗಿದ್ರು ನಾನು ಅಷ್ಟೇ ಸಲ ಎಲೆಕ್ಟ್ ಆಗಿದೆ. ನಾನು ಕಮ್ಮಿ ಇದ್ದೇನಾ? ನಾಲೆಜಲ್ಲಿ ಕಮ್ಮಿ ಇಲ್ಲ. ನಮ್ಗೆ ಜಾತಿ ಪಾತಿ ಅಂದ್ರೆ ನಾವು ಮೇಜರ್ ಕೊಡ್ಲಿ. ಜಾತಿ ಆಧಾರದ ಮೇಲೆ ಕೊಡ್ತೀನಿ ಅಂದ್ರೆ ನಾನು ಕೇಳಲ್ಲ. ಅರ್ಹತೆ ಆಧಾರದ ಮೇಲೆ ಕೊಡ್ರಿ ಅಂತ ಕೇಳ್ತೀನಿ. ಬಟ್ ಈ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. 3 ವರ್ಷ ಸಿದ್ದರಾಮಯ್ಯ ಕಂಟಿನ್ಯೂ. ರೈಟ್, ಥ್ಯಾಂಕ್ ಯು. ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಏನು ಬದಲಾವಣೆ ಮುನ್ಸೂಚನೆ ಸರ್ ಆ ಒಂದು ಸ್ಟೇಟ್ಮೆಂಟ್? ಅಲ್ಲ, ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ.
ಸರ್ ಸಿಎಂ ಅವ್ರನ್ನು ಕೂಡ ಭೇಟಿ ಮಾಡಿದ್ರು ನಿನ್ನೆ ಜಾರಕಿಹೊಳಿ ಅವರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದರೂ ಕೂಡ ನನಗೆ ಯಾವುದೂ ಅಂಥ ವಿಚಾರಗಳು ಗೊತ್ತಿಲ್ಲ. ಅವರವ್ರ ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ, ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಸರ್ ನಿನ್ನೆ ನೈಟ್ ನೀವು ಕೂಡ ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಂದು ಭೇಟಿ ಆಗ್ತಾನೆ ಇರ್ತೀನಪ್ಪ, ಅದಕ್ಕೇನು ವಿಶೇಷತೆ ಏನಿದೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಅನೇಕ ವಿಚಾರಗಳಿರುತ್ತೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಅನೇಕ ವಿಚಾರಗಳಿರ್ತವೆ. ಜೊತೆಗೆ ಇವತ್ತು ನಮ್ಮಲ್ಲಿ ಪೊಲೀಸ್ದು ಆ್ಯನ್ಯುಯಲ್ ಕಾನ್ಫರೆನ್ಸ್ ಇದೆ, ಅದರ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ ಕೂಡ ಮಾಡಬೇಕಿತ್ತು, ಅದಕ್ಕೆ ಭೇಟಿ ಮಾಡಿದ್ದೆ. ನಾನು ದಿನನಿತ್ಯ ಮಾಡ್ತಾ ಇರ್ತೀನಿ, ಮುಖ್ಯಮಂತ್ರಿಗಳಿಗೆ ಸಂದರ್ಭಾನುಸಾರವಾಗಿ ನಾನು ಭೇಟಿ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಅನೇಕ ವಿಚಾರಗಳು ಅವ್ರ ಗಮನಕ್ಕೆ ತರಬೇಕಾಗ್ತದೆ, ಅದರಿಂದ ವಿಶೇಷತೆ ಏನೂ ಇಲ್ಲ. ಸರ್ ಶಾಸಕರು ಇವಾಗ ಆರೋಪ ಮಾಡ್ತಾ ಇದ್ದಾರೆ, ಇವಾಗ ಇತ್ತೀಚೆಗೆ ಸಿಎಂ ಅವರು ಡಲ್ ಆಗಿದ್ದಾರೆ, ಬೇರೆಯವ್ರದ್ದು ನೋಡ್ರಿ, ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ, ಆಡಳಿತ ನಡೀತಾ ಇಲ್ವಾ? ಟೀಕೆ ನೋಡಿ, ಟೀಕೆ ಟಿಪ್ಪಣಿಗಳು 2013ರಿಂದ 2018ರವರೆಗೆ ಇರಲಿಲ್ವಾ? ಟೀಕೆಗಳಿರಲಿಲ್ಲ, ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವಾ? ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ, ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ. ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ, ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ. ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ ಸರ್, 2013ರ ಸಿದ್ದರಾಮಯ್ಯ ಈಗಿಲ್ಲ ಅಂತ ಅವ್ರು ಪದೇ ಪದೇ ಉಚ್ಚಾರ ಮಾಡ್ತಿದ್ದಾರೆ. ಆಯ್ತಪ್ಪ, ಒಂದು 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯ್ತಾ? ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ಬೋದು ನಿಮಗೆ, ಆದರೆ ಅವ್ರೇನು ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ. ಪವರ್ ಸೆಂಟರ್ಗಳು ಜಾಸ್ತಿ ಆದಂತ ಸರ್ ಸರ್ಕಾರ ಮತ್ತೆ ಪಕ್ಷದಲ್ಲಿ, ಹಂಗಾಗಿ ಸಿಎಂ ಯಾವ ಪವರ್ ಸೆಂಟ್ರು ಇಲ್ಲ, ಒಂದೇ ಪವರ್ ಸೆಂಟ್ರ್ ಇದೆ. ಈಗ ಅಧ್ಯಕ್ಷರಿದ್ದಾರೆ, ಪಕ್ಷ ನಡೆಸೋರು ಅವ್ರದ್ದು ಒಂದು ಪವರ್ ಸೆಂಟ್ರು ಅಂದರೆ, ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ, ಅವರಿಗೆ ಪವರ್ ಸೆಂಟ್ರು. ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು. ಅದೆರಡೂ ಒಂದು ತಾಳಮೇಳ ಇರಬೇಕಲ್ವಾ? ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಕಂಟ್ರೋಲ್ ಯಾರು ಇಲ್ಲ. ನಮ್ಮ ಹೈಕಮಾಂಡ್ ಇದು ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲ ಹೈಕಮಾಂಡ್ ಇದೆಯಲ್ಲ, ಅದನ್ನು ನೀವು ಒಂದು ಪವರ್ ಸೆಂಟರ್ ಅಂದ್ಬಿಡ್ತೀರಾ? ಅದೇ ಈಗ ಅವರೇ ಬರ್ಬೇಕಾಯ್ತು ಸರ್. ಏನು ಆ ಥರ ಏನಿಲ್ಲ. ಸುರ್ಜಿವಾಲಾ ತಿಂಗಳಿಗೊಂದ್ಸರಿ ಬರ್ತಕ್ಕಂಥ ಪದ್ಧತಿ ಇದೆ. ಒಂದೊಂದು ಸಾರಿ ಸ್ವಲ್ಪ ಲೇಟಾಗಿ ಬರ್ತಾರೆ, ಒಂದೊಂದು ಸಾರಿ 2 ಸಾರಿ ಬರ್ತಾರೆ. ಇದಕ್ಕೇನು ಹೇಳ್ತೀರಾ? ಅವ್ರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಕಂಟ್ರಿ, ಬರಲೇಬೇಕು, ಬರ್ತಾ ಇರ್ತಾರೆ ಅವರು. ಅದಕ್ಕೇನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅವರು ಪ್ರತಿ ತಿಂಗಳಿಗೊಂದು ಸಾರಿ ಬರ್ತಾರೆ, ಪಕ್ಷದ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆ ಕೊಡ್ತಾರೆ, ಆಡಳಿತ ಹೇಗೆ ನಡೀತದೆ ಅಂತ ಹಿಂದಿನಿಂದ ಗಮನಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಸೂಕ್ಷ್ಮವಾಗಿ ಯಾರಿಗೆ ಹೇಳಬೇಕೋ ಹೇಳಿ ಹೋಗ್ತಾರೆ. ಸರ್ ಹಾಗಾದ್ರೆ ನಿಮ್ಮ ಪ್ರಕಾರ ಏನು ಬದಲಾವಣೆ ಅಂಥದ್ದೇನಿಲ್ವಾ ಸರ್? ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ. ಯಾವ ಬದಲಾವಣೆಯೂ ಇಲ್ಲ. ಆಡಳಿತ ಈಗ ನಾವು ಇನ್ನೂ ತ್ವರಿತವಾಗಿ ಆಡಳಿತ ಮಾಡಬೇಕು, ಅದನ್ನು ಮಾಡ್ತೀವಿ ಸರ್. ಸಿಎಂ ಜೊತೆ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂತಾರಲ್ಲ, ಮಧ್ಯೆ ಈಗ ನಾವು 2.5 ವರ್ಷ ಹತ್ರ ಬರ್ತಾ ಇದ್ದೀವಿ, ಸ್ವಲ್ಪ ಆಕ್ಸಿಲರೇಟರ್ ಒತ್ತಬೇಕೀಗ, ಅದಾದರೆ ಸರಿಯಾಗುತ್ತೆ. ನೋಡಿಯಪ್ಪ, ನನಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲದೆ ಇರೋದು ನನಗೆ ಹೇಳೋಕ್ಕಾಗುತ್ತಾ? ನನಗೆ ಗೊತ್ತಿರೋ ಹಾಗೆ ಯಾವ ಬದಲಾವಣೆನೂ ಇಲ್ಲ. ಆದರೆ ಸಿಎಂ ಜೊತೆ ದೆಹಲಿಗೆ ಹೋಗಿದ್ದ ಜಾರಕಿಹೊಳಿ ಅವರು ಮುಂದೆ ಈಗ ಅವ್ರು ಹೇಳಿದ್ದಾರೆ, ಮುಂದೆ ಏನಾಗ್ಬೋದು, ಮುಂದಿಂದ ಯಾರು ಹೇಳೋಕ್ಕಾಗುತ್ತೆ? ಬಹುಶಃ ನಾನು ಹೇಳೋಕ್ಕಾಗುತ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಷ್ಟೇ.